ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಿ ಪಲ್ಲಕ್ಕಿ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿದೆ. ಓಂ ಶಕ್ತಿ ಮಾಲೆ ಹಾಕಿದ್ದ ಯುವತಿ ಅಕ್ಷಿತಾಗೆ ಗಂಭೀರ ಗಾಯವಾಗಿದೆ. ಮಾಲೆ ಹಾಕಿದಂತಹ ಮಹಿಳೆ ಹಾಗೂ ಮಗುವಿಗೂ ಗಂಭೀರವಾಗಿ ಗಾಯವಾಗಿರ್ತಕ್ಕಂಥದ್ದು. ಅನ್ಯಕೊಮ್ಮಿನ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಅಂತ ಹೇಳಲಾಗ್ತಾ ಇದೆ. JGR ನಗರ ಪೊಲೀಸ್ ಠಾಣೆ ಬಳಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವಿ ಪಲ್ಲಕ್ಕಿ ಮೆರವಣಿಗೆ ವೇಳೆ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿರತಕ್ಕಂಥದ್ದು. ಓಂ ಶಕ್ತಿ ಮಾಲೆ ಹಾಕಿದಂತಹ ಯುವತಿ ಅಕ್ಷಿತಾಗೆ ಗಂಭೀರವಾಗಿ ಗಾಯವಾಗಿದೆ. ಹಾಗೆ ಮಾಲೆ ಹಾಕಿದ ಮಹಿಳೆಯರಿಗೂ ಕೂಡ ಗಾಯವಾಗಿದೆ. ಈ ಜಗಜೀವನ್ ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಇವತ್ತೇನು ಬೆಂಗಳೂರಿನ JGR ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ದೇವಿಯ ಒಂದು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ರು. ಈ ಮೆರವಣಿಗೆ ಸಾಗ್ತಾ ಇರಬೇಕಾದ್ರೆ ಬೆಂಗಳೂರಿನ JGR ನಗರದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಈ ಒಂದು ಕಲ್ಲು ತೂರಾಟ ಇದೀಗ ಕೆಲವೊಂದಿಷ್ಟು ಮಹಿಳೆಯರಿಗೆ, ಅದರಲ್ಲೂ ಪ್ರಮುಖವಾಗಿ ಅಕ್ಷತಾ ಅಂತಕ್ಕಂಥ ಒಂದು ಮಗುವಿಗೆ ಗಂಭೀರವಾಗಿ ಗಾಯವಾಗಿದೆ. ಕೂಡಲೇ ಯಾರು ಕಲ್ಲು ತೂರಾಟ ಮಾಡಿದ್ದಾರೋ ಆ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸುವಂತೆ ಓಂ ಶಕ್ತಿ ಮಾಲಾಧಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ JGR ನಗರ ಪೊಲೀಸ್ ಸ್ಟೇಷನ್ ಒಳಗಡೆನೂ ಕೂಡ ಇದ್ದಾರೆ. ಸ್ಟೇಷನ್ನ ಹೊರಗಡೆನೂ ಕೂಡ ಅಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ದಾರೆ. ಹಿಂದೂ ಪರ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ವಿವಿಧ ಹಿಂದೂ ಸಂಘಟನಾ ಕಾರ್ಯಕರ್ತರು ಕೂಡ ಸ್ಟೇಷನ್ ಮುಂದೆ ಜಮಾವಣೆಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಇಲ್ಲಿ ನಾವು ಕದಲಲ್ಲ. ಯಾರು ಕಲ್ಲು ತೂರಾಟವನ್ನು ಮಾಡಿದ್ದಾರೋ ಕೂಡಲೇ ಆ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತಕ್ಕಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ, ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ನಮ್ಮನ್ನ ಪೊಲೀಸರು ಕಳ್ಸಬಾರ್ದು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ACP ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. అదే చెప్పు గిట్టని చెప్పు కదా అదే మంత్రులు అదే చెప్పు గిట్టని చెప్పు కదా చెప్పు అదే ಎಸಿನು ಮಾಲಾಧಾರಿಗಳ ದೂರನ್ನು ಆಧರಿಸಿ FIR ಅನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರಿನ JGR ನಗರ ಠಾಣೆಯಲ್ಲಿ FIR ಅನ್ನು ದಾಖಲಿಸಲಾಗಿದೆ. ಈಗಾಗಲೇ 2 ತಂಡದಿಂದ ಪ್ರಕರಣದ ತನಿಖೆ ನಡೀತಾ ಇದೆ. ರಸ್ತೆಯಲ್ಲಿ ಕುಳಿತು ಮಾಲಾಧಾರಿಗಳು ಧರಣಿಯನ್ನು ನಡೆಸ್ತಾ ಇದ್ದಾರೆ. JGR ನಗರ ಠಾಣೆ ಮುಂದೆ ಈಗ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಠಾಣೆ ಬಳಿ ಸಾಕಷ್ಟು ಹಿಂದೂ ಮುಖಂಡರು, ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಮಾಲಾಧಾರಿಗಳ ದೂರನ್ನು ಆಧರಿಸಿ FIR ಅನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರಿನ JGR ನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಕೂಡಲೇ ಕಲ್ಲು ಎಸೆದವರನ್ನ ಕೂಡಲೇ ಬಂಧಿಸಬೇಕಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ KSRPಯ ತುಕಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಯಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸದ್ಯ ನಿರಂತರವಾಗಿ ಪ್ರತಿಭಟನಾಕಾರರು ಬೆಂಗಳೂರಿನ JGR ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇದ್ದಾರೆ, ಓಂ ಶಕ್ತಿ ಮಾಲಾಧಾರಿಗಳು ಕೂಡ ಇದ್ದಾರೆ, ಹಾಗೆ ಸಾರ್ವಜನಿಕರು ಕೂಡ ಇದ್ದಾರೆ. ನಮ್ಮನ್ನ ಇಲ್ಲಿಂದ ಕಳಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ, ಕಲ್ಲು ಎಸೆದವರನ್ನ ಬಂಧಿಸುವವರೆಗೂ ಕೂಡ
ನಾವು ಇಲ್ಲೇ ಇರ್ತೀವಿ, ಇಲ್ಲಿಂದ ಹೋಗಲ್ಲ ಅಂತಕ್ಕಂತಹ ಆಕ್ರೋಶದ ನುಡಿಗಳನ್ನು ಮಾತನಾಡ್ತಾ ಇದ್ದಾರೆ ಸ್ಥಳೀಯರು. ಇಲ್ಲ ಹೇಳಿದ್ದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ACP ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವ್ ಇಲ್ಲೇ ಇರ್ತೀವಿ. ಆಯ್ತು, ಇಲ್ಲೇ ಇರೋದು ಗಲಾಟೆ ಮಾಡ್ಬೇಡಿ. ಅಣ್ಣ ಒಂಚೂರು ಅಣ್ಣ ಒಂದೆರಡು ಸೆಕೆಂಡ್ ಸಾಕು. ಬೆಂಗಳೂರು ನಗರದ ಚಾಮರಾಜಪೇಟೆ ಪಾದರಾಯನಪುರದಲ್ಲಿ ಜೆ ನಗರದಲ್ಲಿ ಇವತ್ತು ಓಂ ಶಕ್ತಿ ಮೆರವಣಿಗೆ ಹೋಗಬೇಕಾದ್ರೆ ಮುಸ್ಲಿಂ ಪುಂಡರು ಕಲ್ಲೆಸೆದು ಅಲ್ಲಿ ಅನೇಕ ಜನಗಳಿಗೆ ಗಾಯವಾಗಿದೆ. ಇದೇನು ಹೊಸದಲ್ಲ, ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದ ಹಿಂದೆ ಅದೇ ಭಾಗದಲ್ಲಿ ಕಲ್ಲೆಸೆತ ಮತ್ತು ಗಾಂಜಾ ಸೇವನೆ ತಳವಾರುಗಳನ್ನು ತೋರಿಸ್ಕೊಂಡು ಹೋದಾಗ ನಾವು ACP ಆಫೀಸನ್ನು ಮುತ್ತಿಗೆ ಹಾಕಿದ್ದು. ಅವತ್ತಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಘಟನೆಗಳು ಸಂಭವ ಆಗಿರಲಿಲ್ಲ. ಈಗ ಮತ್ತೆ ಅಲ್ಲಿರುವ ಆಧುನಿಕ ಟಿಪ್ಪು ಸುಲ್ತಾನ್ ಜಮೀರ್ ಅವರ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಓಂ ಶಕ್ತಿ ದೇವಸ್ಥಾನದ ಮೆರವಣಿಗೆ ಪ್ರತಿ ಸಾರಿ ಕೂಡ ಅಲ್ಲಿ ಹೋಗ್ತಾನೆ ಇರುತ್ತೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ಜೆ ನಗರದಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದಾಗ ನೀವ್ಯಾಕೆ ಪರ್ಮಿಷನ್ ಕೇಳಲಿಲ್ಲ? ಇವತ್ತು ಅಲ್ಲಿ ಸೂಕ್ತವಾದ ಕ್ರಮ ವಹಿಸಬೇಕು. ಅಲ್ಲಿ ಗಾಯಗೊಂಡಿರುವಂತಹ ಹುಡುಗಿಗೆ ಏನು ಏಟಾಗಿದೆ ಅವರ ಮನೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಬೇಕು. ಈ ಕೂಡಲೇ ಅವ್ರನ್ನ FIR ಮಾಡಿ ಒದ್ದು ಒಳಗಡೆ ಹಾಕಬೇಕು. ಇಲ್ಲ ಅಂದ್ರೆ ನಾಳೆ ಚಾಮರಾಜಪೇಟೆ ಬಂದ್ ಕರೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ಶ್ರೀರಾಮ ಸೇನೆ ಸಂಘಟನೆ. ರಸ್ತೆಯಲ್ಲಿ ಕುಳಿತು ಮಾಲಾಧಾರಿಗಳು ಧರಣಿಯನ್ನು ನಡೆಸ್ತಾ ಇದ್ದಾರೆ. JJR ನಗರ ಠಾಣೆ ಮುಂದೆಯೇ ಪ್ರತಿಭಟನೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಠಾಣೆ ಬಳಿ ಸಾಕಷ್ಟು ಹಿಂದೂ ಮುಖಂಡರು ಜಮಾಯಿಸಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. JJR ನಗರ ಠಾಣೆಯ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಠಾಣೆ ಬಳಿ ಸಾಕಷ್ಟು ಪ್ರತಿಭಟನಾಕಾರರಿರುವುದರಿಂದ ಪೊಲೀಸರ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ ಅನ್ನು ಹಾಕಿ ಕ್ಲೋಸ್ ಅನ್ನು ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಕುಳಿತು ಮಾಲಾಧಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ನಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ JJR ನಗರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ